ಸ್ವಾಮೀಜಿಯವರ ಪಾದಾರವಿಂದಕ್ಕೆ, ಸಕಲ ಸ್ವಾಮೀಜಿ ಪರಂಪರೆಯ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ಪೊಡಮಟ್ಟು ಎಲ್ಲ ಶ್ರೀ ಮಹಾಲಿಂಗಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಸಬ್ ಸ್ಟಾಫು ಮತ್ತು ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ ಹಾಗೂ ಸ್ನೇಹಿತರೆ, ಇದು ಒಂದು ಏನು ನಾವು ನಿಮ್ಮ ಮೂಲಕ ಎಲ್ಲರನ್ನಲ್ಲಿ ಕೇಳ್ಕೊತಾ ಇರೋದೇನಪ್ಪ ಅಂದರೆ, ಈ ಒಂದು ಬಹಳ ಕುಗ್ರಾಮದಲ್ಲಿ 1988-89ನೇ ಸಾಲಿನಲ್ಲಿ ಒಂದು ಪ್ರೌಢಶಾಲಾ ಒಂದು ವ್ಯವಸ್ಥೆ ಶ್ರೀ ದೇಗುಲ ಮಠದ ಅವ್ರ ಕಡೆಯಿಂದ ಪ್ರಾರಂಭ ಆಯಿತು. ಆ ಒಂದು ಪ್ರಾರಂಭ ಆದ ಮೊದಲನೇ ಬ್ಯಾಚ್ನ ವಿದ್ಯಾರ್ಥಿಯಾಗಿ ನಾನು ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇರೋದೇನಪ್ಪ ಅಂದರೆ, ಸರಿಸುಮಾರು 34 ಬ್ಯಾಚು ಇವಾಗ ಎಲ್ಲರೂ ಹೋಗಿದ್ದಾರೆ. ಅವರು ಎಲ್ಲರನ್ನೂ ನಾವು ಒಂದು ಕಡೆ ಸೇರಿಸಿ, ಮತ್ತು ಈ ಶಾಲೆಯಲ್ಲಿ ಮತ್ತು ಕಾಲೇಜು ವಿಭಾಗದಲ್ಲಿ ಯಾರು ಶಿಕ್ಷಕರಿದ್ದಾರೆ ಅವ್ರಿಗೆಲ್ಲರೂ ಸೇರಿ ನಾವು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೆಲವೇ ಒಂದು ವಾರದಿಂದ ಒಂದು ಡಿಸ್ಕಸ್ ಮಾಡಿ ಒಂದು ಗ್ರೂಪ್ ಮಾಡಿದ್ದೀವಿ. ನಾವು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನನಗೆ ಸರಿಸುಮಾರು ಒಂದು 7ರಿಂದ 8 ಬ್ಯಾಚ್ ಹುಡುಗರು ಗೊತ್ತು. ನೆಕ್ಸ್ಟು ಆ ಕನೆಕ್ಟಿವಿಟಿ ನೀವು ತೊಗೊಂಡೋಗ್ಬೇಕಾಗತ್ತೆ. ಇದು ನಿಮ್ಗೆ ಯಾರಿಗೆ ಗೊತ್ತಾಗುತ್ತೆ ಅದು ಕೆಲವೇ ದಿವಸದಲ್ಲಿ ನಾವು ಈ ಡೇಟ್ನ ಫಿಕ್ಸ್ ಮಾಡ್ತೀವಿ. ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಈ ನಮ್ಮ ಶಾಲಾ ಆವರಣದಲ್ಲೇ, ಮಹಾಲಿಂಗಸ್ವಾಮಿ ಗ್ರಾಮಾಂತರ ಶಾಲಾ ಆವರಣದಲ್ಲೇ ಮಾಡ್ತಾಯಿದ್ದೀವಿ. ಸೊ ಇದು ಯಾರ್ದು ಕಾರ್ಯಕ್ರಮ ಅಲ್ಲ, ಗುರುಗಳ ಕಾರ್ಯಕ್ರಮ. ಇನ್ವಿಟೇಷನ್ನು ಸಿಗದೆ ಹೋಗಲಿ, ನಿಮ್ಮ ಕೈಲಿ ಏನಾಗುತ್ತೆ, ಒಂದು ಸಣ್ಣ ಅಲ್ಪ ಸಹಾಯ ಆಗ್ಬೋದು, ದೊಡ್ಡ ಮಟ್ಟದ ಸಹಾಯ ಆಗ್ಬೋದು. ನಿಮ್ಮ ಒಂದು ಗ್ರೂಪಲ್ಲಿ ಯಾರು ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಇಲ್ಲಿ ಏನಿದ್ದೀವಿ, ನಿಮ್ಗೆ ಯಾರು ಹುಣಸನಹಳ್ಳಿ ಹುಡುಗರು ಇರ್ಬೋದು, ಚಿಕ್ಕೊಂಡಹಳ್ಳಿ, ಒಟ್ಟಿನಲ್ಲಿ ಬನ್ನಿಮಕೋಡ್ಲು ಗ್ರಾಮ ಪಂಚಾಯತಿ ಇರ್ಬೋದು, ಹೊಸದುರ್ಗ ಗ್ರಾಮ ಪಂಚಾಯತಿ ಇರ್ಬೋದು, ಕೊಳಗಂಡಹಳ್ಳಿ ಗ್ರಾಮ ಪಂಚಾಯತಿ ಇರ್ಬೋದು, ಪ್ರತಿಯೊಬ್ಬರು ನಾನು ಎನ್ನದೆ ಇದೇ ಒಂದು ಇನ್ವಿಟೇಷನ್ ಅಂದ್ಕೊಂಡು ಇವಾಗ ಏನು ಒಂದು ಹೇಳ್ತೀವಿ, ಇದೇ ಥರ ಒಂದು ಅಪ್ಡೇಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ನಿಮಗೆ ಯಾರು ಗೊತ್ತಾಗುತ್ತೆ ನೀವೇ ವಾಲಂಟಿಯರ್ಸ್ ಆಗಬೇಕು. ಯಾಕೆ ಅಂದರೆ ಯಾರೋ ಎಲ್ಲೆಲ್ಲೋ ಇರ್ತೀರಾ. ದಯವಿಟ್ಟು ಆದ ಕಾರಣ ಈ ಒಂದು ಮೊದಲ ಸಭೆ ಇವತ್ತು ಸೇರಿದ್ದೀವಿ. ನೆಕ್ಸ್ಟು ಯಾವಾಗ ಡೇಟ್ ಅಂತ ಫಿಕ್ಸ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಬಂದು ಆ ಗುರುಗಳಿಗೆ ಒಂದು ಸ್ಮರಣೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ